ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ SSC MTS ಹುದ್ದೆಗೆ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಪರೀಕ್ಷಾ ಕೇಂದ್ರ ಯಾವುದು, ಪರೀಕ್ಷಾ ದಿನಾಂಕ ಯಾವುದು ಮತ್ತು ಎಷ್ಟನೇ ಶಿಫ್ಟಿಗೆ ನಿಮ್ಮದು ಪರೀಕ್ಷೆ ಇದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ SSC MTS ಹವಾಲ್ದಾರ್ ಹುದ್ದೆಗಳಿಗಾಗಿ GK ಮತ್ತು ಇಂಗ್ಲೀಷ್ ನೋಟ್ಸ್ಗಳಿದ್ದಾವೆ. ಆ ನೋಟ್ಸ್ಗಳು ಬೇಕಾದರೆ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನು ವಾಟ್ಸಪ್ ಗ್ರೂಪ್ನಲ್ಲಿ ಲಿಂಕ್ ಹಾಕಿದ್ದೀನಿ ನೋಡಿ, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಂದರೆ ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಓಪನ್ ಆಗುತ್ತೆ. ಅದರಲ್ಲಿ ಈ ಡೈರೆಕ್ಟ್ ಲಿಂಕ್ ಇದೆ. ಆ ಲಿಂಕ್ ಮೇಲೆ ಈ ರೀತಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲ್ನಲ್ಲಿ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಹಾಕಬೇಕು. ಈ ರೀತಿ ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಇಲ್ಲಿ ಕೆಳಗಡೆ ಐ ಹ್ಯಾವ್ ನೋಟೆಡ್ ಅಬೌವ್ ದ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ ನೋಡಿ, ಇಲ್ಲಿ ಅಗ್ರಿ ಅಂತ ಕೊಡಿ. ನಂತರ ಇಲ್ಲೊಂದು ಕ್ಯಾಪ್ಚಾ ಇದೆ ನೋಡಿ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಈ ರೀತಿ ಎಂಟರ್ ಮಾಡಿದ ನಂತರ ಇಲ್ಲಿ ಚೆಕ್ ಎಕ್ಸಾಮಿನೇಷನ್ ಸ್ಟೇಟಸ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದರೆ ನಿಮ್ಮದು ನೋಡ್ತಾ ಇದ್ದರೆ ಈ ರೀತಿ ಕ್ಯಾಂಡಿಡೇಟ್ ನೇಮ್ ಬರುತ್ತೆ, ಅವರ ಡೇಟ್ ಆಫ್ ಬರ್ತ್ ಬರುತ್ತೆ, ಹಾಗೆ ಅವರ ರಿಜಿಸ್ಟ್ರೇಷನ್ ನಂಬರು, ಅಪ್ಲಿಕೇಶನ್ ಸ್ಟೇಟಸ್ ಬರುತ್ತೆ. ಅಪ್ಲಿಕೇಶನ್ ಸ್ಟೇಟಸ್ ಅಂದರೆ ನಿಮ್ಮದು ರಿಜೆಕ್ಟ್ ಆಗಿದೆಯಾ ಅಥವಾ ಸಕ್ಸಸ್ ಆಗಿದೆಯಾ ಅಂತ. ಇಲ್ಲಿ ಅಡ್ಮಿಟೆಡ್ ಅಂತ ಬಂದರೆ ಸಕ್ಸಸ್ ಆಗಿರುತ್ತೆ. ಮತ್ತು ಅದೇ ಥರ ರೂಲ್ ನಂಬರು, ಇದನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ. ಇಲ್ಲಿ ರೂಲ್ ನಂಬರ್ ಇದೆ. ನಂತರ ಎಕ್ಸಾಮ್ ಡೇಟು ಇವ್ರದ್ದು ಯಾವಾಗಿದೆ, ಪ್ರಭು ರಾಠೋಡ್ ಅನ್ನೋರ್ದು 23/10/2024 ಪರೀಕ್ಷೆ ಇದೆ. ಹಾಗೆ 7:45 ಅಂದರೆ ಮೊದಲನೆಯ ಶಿಫ್ಟ್, ಫಸ್ಟ್ ಶಿಫ್ಟ್ಗೆ ಇವ್ರದ್ದು ಎಕ್ಸಾಮ್ ಇದೆ. ಸ್ಥಳ ಎಲ್ಲಿ ಅಂದರೆ ಶಿವಮೊಗ್ಗ. ಈ ಥರ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿದರೆ ಈ ಥರ ನಿಮ್ಮದು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿದೆ, ಡೇಟು ಯಾವಾಗ, ಪ್ರತಿಯೊಂದು ಮಾಹಿತಿಯು ಸಹ ಬರುತ್ತೆ. ಇನ್ನು ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂದರೆ ನಿಮ್ಮ ಎಕ್ಸಾಮು ಇನ್ನು 4 ದಿನ ಇರಬೇಕು. ಈಗ ನಿಮ್ಮದೇನಾದರೂ 30ನೇ ತಾರೀಕು, ಇದೇ ತಿಂಗಳು 30ನೇ ತಾರೀಕಿನಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ನಿಮ್ಮದೇನಾದರೂ 30ನೇ ತಾರೀಕಿಗೆ ಎಕ್ಸಾಮ್ ಇತ್ತು ಅಂದರೆ ನಿಮ್ಮದು 26ನೇ ತಾರೀಕು, ಈ ತಿಂಗಳ 26ನೇ ತಾರೀಕಿಗೆ ಹಾಲ್ ಟಿಕೆಟು ಬರುತ್ತೆ. ಅಂದರೆ ಎಕ್ಸಾಮು 4 ದಿನ ಇದ್ದಾಗ ಮಾತ್ರ ನಿಮ್ಮ ಹಾಲ್ ಟಿಕೆಟ್ ಬರುತ್ತೆ. ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.